ಸೊ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಒಂದು ರೈಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ತೋರಿಸ್ತೀವಿ. ಅದಕ್ಕೂ ಮುಂಚೆ ವಿಷಯ ಏನಪ್ಪ ಅಂದರೆ 3 ಗಂಟೆಗೆ ಕಾಲೇಜಿಂದ ಬಂದುಬಿಡು, ಬೇಗ ಹೊರಡೋಣ, ಮಳೆ ಎಲ್ಲ ಶುರುವಾಗುತ್ತೆ ಅಂತ ಕರ್ಸ್ಕೊಂಡಿದ್ದಾರೆ. ಸೊ ನಾನು ಪರ್ಮಿಷನ್ ಎಲ್ಲ ತೊಗೊಂಡು 3 ಗಂಟೆಗೆ ಕಾಲೇಜಿಂದ ಬಂದೆ. ಬಟ್ ಈಗ ಟೈಮ್ ಬಂದು 4:30. ಇವ್ರು ಇನ್ನೂ ಇಲ್ಲೆಲ್ಲ ಫುಲ್ ಮೆಸ್ಸಿ ಆಗಿದೆ, ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಇವಾಗ ಫೈನಲಿ ಎಲ್ಲ ಆಯಿತು. ಸೊ ನಾನು ಕೆಳಗಡೆ ಅವರು ಬೈಕ್ ರೆಡಿ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ರೀ ರೆಡಿನಾ? ನೋಡಿ, ನಂಗೆ 3 ಗಂಟೆಗೆ ಬರೋಕ್ಕೆ ಹೇಳಿ ಇನ್ನೂ ಎಲ್ಲ ಪ್ಯಾಕಿಂಗ್ ಮಾಡೋದ್ರಲ್ಲೇ ಇದ್ದಾರೆ. ಶೂ ತಂದ? ಇನ್ನೂ ಏನೂ ತಂದಿಲ್ಲ. ಮೊಬೈಲ್ಸ್ ಎಲ್ಲ ತೊಗೊಂಬರಲಾ? ಮೊಬೈಲು, ಚಾರ್ಜರು, ಚಾರ್ಜರ್ ಇದೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಇನ್ನೇನಿದೆ ಇದೆಲ್ಲ ತಂದ್ಬಿಡು. ಮೊಬೈಲು ಮತ್ತೆ ಹೆಲ್ಮೆಟ್, ಟಾಪ್ ಬಾಕ್ಸ್. ಹಾಂ, ನಂದು ಹೆಲ್ಮೆಟ್ ಸ್ವಲ್ಪ ಒರೆಸ್ಬೇಕು, ನಾನು ಬಂದು ಒರೆಸ್ತೀನಿ ಮೇಲೆ. ಇಂಡೈರೆಕ್ಟಾಗಿ ಒರೆಸು ಸ್ವಲ್ಪ ಅಂತ ಹೇಳಿದ್ರಿ ಅಲ್ವಾ? ಅರ್ಥ ಆದರೆ ಸಾಕು. ಇಲ್ಲೇನೋ ಬೀಳಿಸಿದ್ದೀರಾ ಬೆಲ್ಟ್? ತೊಗೊತೀನಿ, ತಗೊಡು ಒಂಚೂರು. ಹಂಗೆ ಕೆಳಗೆ ಬಂದಿದ್ದೆ ತಪ್ಪಾಯ್ತಲ್ಲ, ಎಲ್ಲ ಕೆಲಸ ಹೇಳ್ತಿದ್ದೀರಾ. ತಗೊಳ್ಳಿ, ಇಲ್ಲಿಟ್ಟಿದ್ದೀನಿ. ಕಾಲ್ ಮಾಡಿದ್ರೆ ಅಪ್ಪಂಗೆ ಹೊರಡ್ತೀವಿ ಅಂತ? ಮಾಡೋದು ಇದು ಮಾಡ್ಬೇಕು. ಅಪ್ಪಂಗೆ ಕಾಲ್ ಮಾಡಿದ್ರೆ ಹೇಳಿ ಫಸ್ಟ್. ನೀವೇ ಮಾಡಿ ಮೇಡಮ್ ಪ್ಲೀಸ್. ಹೇಳಿ ಮಾರೆ, ನಂಗೆ ಭಯ ಆಗ್ತದೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಇವರಿಂದನೇ ಲೇಟ್ ಆಗೋದು ಯಾವಾಗ್ಲೂ. ಇಷ್ಟು ಪ್ಯಾಕ್ ಮಾಡೋಷ್ಟಲ್ಲಿ ಗೊತ್ತಾಗುತ್ತೆ ನಿನಗೆ. ನಾನು ಬಂದು ಏನು ಹೆಲ್ಪೇ ಮಾಡಿಲ್ವಾ? ಹಾಗಾದ್ರೆ ಏನು ಹೆಲ್ಪ್ ಮಾಡಿದೆ ಹೇಳಿ ನೀನು? ಮಾಡಿಲ್ವಾ? ಏನು ಮಾಡಿಲ್ಲ. ಮೇಲಿಂದ ಐಟಮ್ಗಳು ತಂದ್ಕೊಟ್ಟಿದ್ವಿ ಅಷ್ಟೇ. ಎಷ್ಟೊತ್ತ್ರಿ ನಿಮ್ಗೆ ವೇಟ್ ಮಾಡೋದು? ಟೈಮ್ ಆಗುತ್ತಮ್ಮ, ಏನು ಮಾಡೋದು. ಅಯ್ಯಪ್ಪ, ಎಲ್ಲ ಕಡೆ ಹುಡುಗಿರು ವೇಟ್ ಮಾಡಿಸಿದ್ರೆ ನಮ್ದ್ರಲ್ಲಿ ಉಲ್ಟಾ. ನಾನು ನೋಡಿ ಎಷ್ಟು ಪ್ಯಾಕ್ ಮಾಡಿಕ್ಕಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಬೆಳಗ್ಗೆಯಿಂದ ಹೇಳಿದ್ದೆ. ಒಂಚೂರು ಹಿಡ್ಕೊಂತೀಯಾ? ಏನು ಹಿಡ್ಕೋಬೇಕು? ಹಿಡ್ಕೊಂಡು ಕುತ್ಕೊಂಡು ಬಂದಿದ್ದೇನೆ, ಆಮೇಲೆ ಇಸ್ಕೊತೀನಿ. ಸ್ವಲ್ಪ ಶೆಕೆ ಆಗ್ತಾಯಿತ್ತು. ಹೇಳಿ ಮೇಡಮ್. ಫುಲ್ ಜೋಶಾ ರೈಡ್ಗೆ? ಜೋಶ್ ನಾನೇ ಓಡಿಸ್ಬೇಕಲ್ಲ ಇವಾಗ, ಅಷ್ಟು ದೂರ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಓಡಿಸೋಕಿದ್ರೆ ನಾನು ಬಸ್ ಹತ್ತೀನಿ. ಇಲ್ಲಿ ಸ್ಟಾಪ್ ಮಾಡಿಸ್ತೀನಿ ರೀ ಬಸ್ನ, ಯಾವುದಾದ್ರೂ KSRTC ಬಸ್ ಬಂದರೆ. ಅಲ್ಲೊಂದು ಬರ್ತಾ ಇದೆ ನೋಡಿ, ಕರೆಕ್ಟ್ ಟೈಮಿಗೆ. ಅದು ಹಾಸನ ಬಸ್. ಏನಂದ್ರೆ ಕೇಳಿಸ್ಲಿಲ್ಲ. ಬರೀ ಇಂಥದ್ದೇ ನಿಲ್ಲಿಸ್ಬಿಟ್ಟು ಫುಲ್ ಕಷ್ಟಪಟ್ಟು ಫೋಟೋ ತೆಗಿತಾ ಇದ್ದಾರೆ. ಎಂಥ ಡೆಡಿಕೇಶನ್ ಅಪ್ಪ. ಪ್ರಮೋದ್ ಅಣ್ಣನ ಹತ್ರದಿಂದ ತೋರಿಸ್ತೀನಿ, ಏನು ಡೆಡಿಕೇಶನಲ್ಲಿ ಫೋಟೋ ತೆಗಿತಾ ಇದ್ದಾರೆ ನೋಡಿ. ಥ್ರಾಟ್ಲರ್ ಇಲ್ಲಿ ನೋಡಿ, ಇಲ್ಲಿ ನಾವು ಇಲ್ಲ ಅಂತೆ ಫ್ರೇಮಲ್ಲಿ. ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವ್ರ ಕೈಯಲ್ಲಿ 1-2 ಹೆಲ್ಮೆಟು, ನನ್ನ ಕೈಯಲ್ಲಿ 1 ಹೆಲ್ಮೆಟು, ನಾವು ಲಗೇಜ್ ಬಾಕ್ಸು. ನಾವಿವಾಗ ಇಲ್ಲಿ ನಿಲ್ಲಿಸಿದ್ದೀವಿ. ಮಧ್ಯ ಫೋಟೋಸ್ ಎಲ್ಲ ತೆಗಿಬೇಕು ಅಂತ ನಿಲ್ಲಿಸಿದ್ದಾರೆ. ನನಗೆ ತುಂಬ ಹೊಟ್ಟೆ ಹಸಿತಿದೆ ಸೀರಿಯಸ್ಲಿ. ಮಧ್ಯಾಹ್ನ ಇಷ್ಟು ಮ್ಯಾಗಿ ತಿಂದಿರೋದು, ಆಮೇಲೆ ಸ್ವಲ್ಪ ನನ್ನ ಕೊಲೀಗ್ ಬಾಕ್ಸಲ್ಲಿ ಕಡುಬು ತಿಂದಿದ್ದೆ ಅಷ್ಟೇ. ಇವತ್ತು ನಾನು ಲಂಚ್ ಬಾಕ್ಸ್ ಆ್ಯಕ್ಚುಲಿ ತೊಗೊಂಡು ಹೋಗಿರಲಿಲ್ಲ ಕಾಲೇಜ್ಗೆ, ಯಾಕಂದರೆ ಬೇಗ ಹೊರಡೋದು ಅಂತ ಹೇಳಿದ್ರಲ್ವ, ಅದಕ್ಕೆ ಬಂದುಬಿಡೋಣ ಮನೆಗೆ ಅಂತ ಅಂದ್ಕೊಂಡೆ. ಸೊ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿಂದ್ಕೊಂಡು ಹೊರಡಬೇಕು. ಬನ್ನಿ ಹೋಗೋಣ. ನಾವಿವಾಗ ಸೈಡಲ್ಲಿ ಹೊಟ್ಟೆ ಹಸು ಅಂತ ಏನಾದರೂ ಲೈಟಾಗಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ನೆಕ್ಸ್ಟ್ ಮುಂದೆ ಎಲ್ಲಾದರೂ ಊಟ ಮಾಡಿದ್ರೆ ಆಯಿತು ಅಂತ. ಸೊ ಇಲ್ಲೇನಿದೆ ನೋಡೋಣ ಬನ್ನಿ. ಗೋಬಿ ನೀವು ಕೊಡಿಸ್ತಾ ಇದ್ದೀರ ತಾನೆ? ಯಾರು ನೀವು? ಎಸ್, ನಾವಿವಾಗ ಹಾಸನ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಊಟಕ್ಕೆ ನಿಲ್ಸಿದ್ದೀವಿ. ಚಂದ್ರಪ್ಪ ಮಿಲ್ಟ್ರಿ ಹೋಟೆಲ್ ತೋರಿಸ್ತೀನಿ ರೀ. ಇಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ಊಟ ಮಾಡಿ ಮತ್ತೆ ಹೊರಡೋಣ. ಎಲ್ಲರಿಗೂ ಹೊಟ್ಟೆ ಯಾವ ಲೆವೆಲಿಗೆ ಹಸ್ತಿದೆ ಅಂದರೆ ಬರೀ ಸೌತೆಕಾಯಿ ಅಷ್ಟೇ ಬಂದಿರೋದು, ಅದನ್ನೇ ತಿಂತೆ. ಬಂತು ನನ್ನ ಫೇವ್ರೇಟ್ ಇದು. ಕಬಾಬ್ ಒಂದು ಕೊಟ್ಟುಬಿಟ್ರೆ ಸಾಕು ನನಗೆ.
ಪರೋಟ, ಚಿಕನ್, ಏನದು ಚಿಕನ್ ಮಸಾಲ, ಕಬಾಬ್, ಮುದ್ದೆ. ನನ್ನ ತಟ್ಟೆ ಮಾತ್ರ ಏನೂ ಇಲ್ಲ, ಖಾಲಿ. ನೋಡಿ, ಸಾಕು. ನಾನು ಯಾವಾಗಲೂ ಮುದ್ದೆ ಇವರು ಏನು ಹಾಕಿಸ್ಕೊತಾರೆ ಅದರಲ್ಲೇ ಶೇರ್ ಮಾಡೋದು ಅಷ್ಟೇ. ನನಗೆ ಒಂದು ಫುಲ್ ಮುದ್ದೆ ತಿನ್ನೋಕ್ಕಾಗಲ್ಲ. ಓಕೆ, ನೆಮ್ಮದಿಯಲ್ಲಿ ಊಟ ಮಾಡಿ ಆಮೇಲೆ ಸಿಗುವ. ನೀವು ನಕ್ಬಿಟ್ಟು ಅಚೀವ್ ಮಾಡ್ಬಿಟ್ರಿ ಜಾಸ್ತಿ. ಬೇಡ, ನಾನು ಸ್ಟ್ರಾಂಗ್ ಇದ್ದೀನಿ. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಸೊ ನಾವು ನಿನ್ನೆ ರಾತ್ರಿ ತುಂಬ ಲೇಟಾಗಿ ರೀಚ್ ಆದ್ವಿ. ಒಂದು 11 ಗಂಟೆ ಹಾಗೆ ಬಂದ್ವಿ, ಊಟ ಎಲ್ಲ ಮುಗಿಸಿ. ಸೊ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾವಿಲ್ಲಿ ಒಬ್ಬರು ಪರಿಚಯದವರ ಮನೆಯಲ್ಲಿ ಸ್ಟೇ ಆಗಿದ್ವಿ. ನೋಡಿ, ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಚಾವಡಿ ಮನೆ ಇದು. ಬನ್ನಿ ಕೆಳಗಡೆ ಹೋಗೋಣ, ಎಲ್ಲ ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಈ ಅಟ್ಟನ ಇಳ್ಕೊಂಡು ಹೋಗಬೇಕು. ಸ್ವಲ್ಪ ಇದೇನು ಮಳೆ ಬಂದಿದ್ದು ನೀರಾ? ಹಾಯ್, ನಮಸ್ಕಾರ. ಬೆಳಗ್ಗೆ ಬೇಗ ಎದ್ದು ಅರ್ಲಿ ಮಾರ್ನಿಂಗ್ ಹೊರಟು ಬಿಡ್ಬೇಕಾಯ್ತಾ? ಇವಾಗ ಎದ್ದು ನಿಂತ್ಕೊಂಡಿದ್ದೀರಾ? ಯಾರು? ನಾನು ವ್ಲಾಗ್ ಮಾಡೋರು ನೀವು. 5 ಗಂಟೆಯಿಂದ ಎಬ್ಬಿಸ್ತಾ ಇದ್ದೀನಿ ನಿಮಗೆ. 5 ಗಂಟೆ ಕನ್ಸಲ್ಲಿ ಎಲ್ಲಿ ಹೊರಟು? ವಾಟರ್ ಬಾಟಲ್, ಟೆಂಟ್. ಇಲ್ಲಿ ಈ ಗಾಡೀಲಿ 3 ಜನ ನೀವು. ಈ ಗಾಡಿಲ್ಲ? ಓಕೆ. ಗಾಡೀಲಿ 3 ಜನ ಹೋಗ್ರಿ. ಯಾರು ಓಡಿಸೋದು? ನಾನು ಓಡಿಸೋದಾ? ನೀನಾ? ಸರಿ ಬಿಡು. ನಾನು ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಂ, ಪೇರ್ಲೆ ಹಣ್ಣು ತೋರಿಸಿ. ಎಲ್ಲಿ? ಅಲ್ಲಿ ಕಾಣಿಸಲ್ಲ ಅಲ್ಲ? ಸರಿ, ಹೋಗಿ ತೋರ್ಸಾಯ್ತು. ಬೇಡ, ಕೋಳಿ ಓಡಿಸ್ತಾ ಇದ್ದಾರೆ ಆಂಟಿ. ಹಿಡ್ಕೊಂಡು ಹೋಗ್ತೀವಿ ಕೋಳಿನ ಬೆಂಗಳೂರಿಗೆ. ನೋಡಿ, ಇಲ್ಲಿ ಪೇರ್ಲೆ ಹಣ್ಣು. ಅಲ್ಲೊಂದು ಹಣ್ಣಾಗಿದೆ, ಕಾಣಿಸಲ್ಲ ಅನ್ಸುತ್ತೆ. ಹಾಂ, ಹಣ್ಣಾಗಿದೆ. ಇವಾಗ ನಾವು ಈ ಗಾಡೀಲಿ 3 ಜನ ಹೋಗ್ತಾ ಇದ್ದೀವಿ. ಈ ಗಾಡೀಲಿ ಅಂಕಲ್ ಮತ್ತು ಇವ್ರು ಬರ್ತಾರೆ. ಎಸ್, ಹತ್ತಿ. ಹಾಂ, ಆಮೇಲೆ ಹಾಗೆ ಹೋಗ್ಬಿಟ್ಟಿವಿ ಸೀದಾ. ಬಾಯ್ ಬಾಯ್. ಹೆಂಗೆ ಹತ್ತದು? ಎಲ್ಲಿ ಕಾಲಿಡೋದು? ಇಡಿ. 1 ನಿಮಿಷ ಅಣ್ಣ, ಗಟ್ಟಿ ಹಿಡ್ಕೊಳ್ಳಿ. ಇರಿ, ಕಾಲು ಫಸ್ಟ್ ಹಾಕಕ್ಕಾಗಲ್ಲ. ಕ್ಯಾಮ್ರಾ ಅಲ್ಲ, ಕಾರೇ ಕೊಡಿ. ಅಲ್ಲ, ಕಾಲೇ ಇಡಿ ಫಸ್ಟು. ಫಸ್ಟ್ ಕಾಲೇ ಇಡ್ಲಾ? ಕಾಲೇ ಇಡಿ, ಇಲ್ಲಿ ಇಡಿ ಕಾಲು. ಹಿಂಗೆ ಹಿಡ್ಕೋ ತೇಜು, ಹಿಂಗೆ ಹಿಡ್ಕೋ. ಹಾಂ, ಯಾರನ್ನ ಹಿಡ್ಕೊಳ್ಳಿ ನಾನು? ಇದು ಒಳ್ಳೆ ಹೆಂಗಿದೆ ಅಂದ್ರೆ ಭುಜಂಗ ಉಗ್ರ ಹೋರಾಟ ಉಂಟು. ಹೋಗ ಏ ಭುಜಂಗ ಬರ, ಒಂದು ಉಗ್ರ ಹೋರಾಟ ಉಂಟು. ಹಿಂಗ ಹಿಂಗ ಥ್ಯಾಂಕ್ ಯು. ಪ್ರಮೋದಣ್ಣ ಫುಲ್ ಆಫ್ ರೋಡ್ ರೈಡ್ ಮಾಡ್ತಾ ಇದ್ದಾರೆ. ಈಗ ನಾವು ಹತ್ಕೋಬೇಕು. ಅವ್ರು ಕಾಣಿಸ್ತಾ ಇಲ್ಲ ಇದರಲ್ಲಿ ಅಲ್ಲ? ಅವರಿಬ್ಬರು ಅಲ್ಲಿ ಫೋಟೋಸ್ ವಿಡಿಯೋಸ್ ತೊಗೊಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಾವು ಇಲ್ಲಿ ಅಂಕಲ್ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಒಂದು ಜಾಗಕ್ಕೆ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಇದೆಷ್ಟು ಕ್ಯೂಟಾಗಿ ಬೆಳ್ಕೊಂಡಿದೆ ನೋಡಿ, ಎಲ್ಲ ಗುಂಪಲ್ಲಿ ಪುದೀನ ಥರ ಇದೆ. ಓ, ಅಲ್ಲಿ ಭಾಗ್ಯಶ್ರೀ ಮ್ಯಾಮ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ?
ನೀವು ಬನ್ನಿ, ಹಾಗೆಲ್ಲ ನಾನು ಹೇಳಲ್ಲ ವ್ಲಾಗಲ್ಲಿ. ನವಿಲು ಜಾಗ ಮಾತ್ರ ಮಸ್ತಾಗಿದೆ. ಮಳೆ ಒಂದು ಇದ್ದಿದ್ರೆ ಮಸ್ತ್ ಆಗ್ತಿತ್ತು ಅಲ್ಲ. ಅಲ್ಲೆಲ್ಲೋ ಒಂದು ಕಡೆ ಜಿಂಕೆ ನೋಡಿದ್ವಿ, ಬಟ್ ಇದ್ರಲ್ಲಿ ಕಾಣಿಸಲ್ಲ. ಬನ್ನಿ ಸರ್, ಕುತ್ಕೊಳ್ಳಿ. ಬಿಸಿಲೇನಿಲ್ಲ ಆ್ಯಕ್ಚುಲಿ, ಬಟ್ ಮೋಡನೂ ಇದೆ, ಬಿಸಿಲು ಇದೆ ಅವಾಗವಾಗ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ. ಬಂದು ಸುಸ್ತಾಗೋಯ್ತು. ಏನೂ ತಿಂದಿಲ್ಲ ನಾವು, ಅದಕ್ಕೆ. 2 ಚೇಪೆಕಾಯಿ ತಿಂದಲ್ಲಮ್ಮ. ಚೇಪೆಕಾಯಿ ಸಾಕಾ ತಿಂಡಿಗೆ? ಹ್ಞೂ ಸಾಕು, ಇನ್ನೆಷ್ಟು? ಅದೇ ಡಯಟ್ ಮಾಡ್ತೀರಾ? ಅವು ಬರೀ ಫ್ರೂಟ್ಸ್. ಡಯಟ್ ನಾನು ಅಲ್ಲ ಹೇಳಿದ್ದು, ಬೇರೆಲ್ಲ. ನಾನು ಯಾವತ್ತೂ ಡಯಟ್ ಮಾಡಿಲ್ಲ. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಹತ್ತೋದೇನೋ ಈಸಿ ಅಲ್ಲ, ಹತ್ತೋದೇ ಕಷ್ಟ, ಇಳಿಯೋದು ಒಂಥರ ಕಷ್ಟ. ನಾನೇನಾದರೂ ಬಿದ್ದರೆ ಸುಯಿ ಜಾರ್ಬಂಡಿ. ಅದಕ್ಕೆ ಇವ್ರು ಹೇಳ್ತಾ ಇರೋದು ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ, ಬೀಳು ಅಂತ. ನನ್ನ ಅವಶ್ಯಕತೆ ಯಾರಿಗಿದೆ? ಎಂಥ ಜನ ನೋಡಿ, ನಾನು ಬಿದ್ದರೆ ನಿಮಗೆ ಖುಷಿ ತಾನೇ. ಈ ಥರ ತುಂಬ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಇನ್ಮೇಲೆ, ಏನೂ ವರಿ ಮಾಡಬೇಡಿ. ನಾವಿದೆಲ್ಲ ಅಂಧ ಕಾಲದಲ್ಲೇ ನೋಡಿಬಿಟ್ಟಿದ್ದೀವಿ, ನೀವಿನ್ನೂ ಹುಟ್ಟಿರಲಿಲ್ಲ ಅವಾಗಲೇ. ಸೊ ನಿಮಗೆಲ್ಲ ಸ್ವಲ್ಪ ಎನರ್ಜಿ ಬೇಕಾಯ್ತಾ? ಏನಂದೆ ಇನ್ನೊಂದ್ಸಲ? ಇದು ಪ್ರಾಕ್ಟೀಸ್ ಮಾಡಿ ಡೈಲಿ, ಸ್ವಲ್ಪ ಪುಷಪ್ಸ್ ಅದು ಇದು ಎಲ್ಲ ವಾರ್ಮ್ ಅಪ್ ಮಾಡ್ಕೊಳ್ಳಿ ಬಾಡಿನ. ಆಮೇಲೆ ಈ ಥರ ಎಲ್ಲ ಬರೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕುದುರೆ ಮುಖ ಎಲ್ಲ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲೋ ಡೌಟ್ ನನಗೆ, ಬಟ್ ವಿಲ್ ಟ್ರೈ. ಓಕೆ, ಇದೇನ ಕುದುರೆ ಮುಖ? ಯಾಕೆ ನನಗೆ ಹಿಂಗೆ ಆಗ್ತಾ ಇದೆ? ಇದು ಹಾಕಬೇಡಿ ಪ್ಲೀಸ್. ಇದೇ 4ನೇ ಸಲ. ಮೆಲ್ಲ ನೀವು 2 ಕೈಯಲ್ಲಿ ಹಿಡ್ಕೊಂಡು ಜಾರ್ ಅಂತ ಜಾರ್ ಬಂಡಿ ಥರ ಹೋಗೋದಲ್ಲ. ಜಾರಿದು ನೀನು 10 ಸಲ. ನಾನು ಜಾರಿದ್ರೂ ನಡೀತದೆ, ನನ್ನ ನೀವು ಹಿಡ್ಕೋತೀರಾ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೀವು ಜಾರಿದ್ರೆ ಹಿಡ್ಕೊಳಕ್ಕೆ ನನ್ನ ಹತ್ರ ಆಗಲ್ಲ. ನೀವು ತುಂಬ ಸಣ್ಣ ಇದ್ದೀರಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬಾ, ನಿಮ್ದೊಂದು ಶೂಟಿಂಗ್ ಆಯ್ತು. ಇವ್ರು ಹೀಗೆ ಆಯ್ತಾ, ವಿಡಿಯೋ ಮಾಡು ಅಂತಾನೂ ಹೇಳ್ತಾರೆ, ಬಾ ಅಂತ ಕಣ್ಣು ಒಂದು ಗುರಾಯಿಸ್ಬಿಡೋದು. ಅವಾಗ ನಾವು ಹೆದರ್ಕೊಂಡ್ಬಿಡ್ಬೇಕು. ಈಗ ಇಲ್ಲೊಂದು ಸಡನ್ನಾಗಿ ಒಂದು ಕರಡಿ ಬಂತಪ್ಪ, ಏನು ಮಾಡ್ತೀರಾ? ನಿನ್ನ ನೋಡಿ ಹೆದರ್ಕೊಂಡು ಓಡ್ತದೆ. ಜಾಸ್ತಿ ಆಡಬೇಡಿ, ಬಾಗು ಈ ಕಡೆ ಹಿಡಿಬೇಕು ನೋಡು, ನಾವು ಎಲ್ಲೋ ಹೋಯ್ತಾ ಇದೀವಿ. ಇದೇ ಥರ ಎಲ್ಲ ಮಿಸ್ ರೋಡೆಲ್ಲ. ನೀನು ಮಂಗ ಈ ಕಡೆಗೆ ಬಾ, ಅಲ್ಲಿ ನಾನು ಇದ್ರಿದ್ದೀನಿ, ನೀನು ಈ ಸೈಡ್ಗೆ ಬಾ. ನೋಡಿ 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 ಬೈಯಲ್ಲ ಅಣ್ಣ ಅಂತ ಹೇಳ್ತೀರಾ, ಎಷ್ಟು ಬೈದ್ರು. ಯಾರು ಹೇಳಿದ್ರು ಬೈಯಲ್ಲ ಅಂತ? ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಗಾಡಿ ನೋಡಿ ಇಲ್ಲಿ ಮಸ್ತಾಗಿ ನಿಂತೈತಲ್ಲ. ಅಲ್ಲ ಕೇಳಿ, ಕರಡಿ ಬಂದ್ರೆ ಏನು ಮಾಡ್ತೀರಾ ಹೇಳಿ? ಅಲ್ಲ ನೀನು ನೋಡಿ ಓಡುತ್ತಮ್ಮ ಅದು. ಜಾಸ್ತಿ ಆಡಬೇಡಿ, ಎಲ್ಲ ಟೈಮು ತಮಾಷೆ ಅಲ್ಲ. ನಿನ್ನ ನೋಡಿ ಹೆಂಗ್ ಓಡುತ್ತೆ ಅಂದ್ರೆ ಅದು. ಅದನ್ನು ವಿಡಿಯೋ ಮಾಡ್ತಿರಲ್ಲ ಮರೆ, ಎಬ್ಸದ್ ಬಿಟ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸರಿ ಜಾರ್ದೆ ಹೋಗಿ ನಾನು. ನಗ್ತಿರಲ್ರಿ ಯಪ್ಪ ದೇವ್ರೆ. ಮನುಷ್ಯತ್ವನ್ನೇ ಮರ್ತು ಹೋಗಿದ್ದಾರೆ ಈಗಿನ ಜನ, ಕಂಟೆಂಟ್ ಅನ್ಕೊಂಡು. ಆಯ್ತು ಬಾರಪ್ಪ, ಸಾರಿ. ಬೇಡ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಬಾ ಬೇಗ ಬಾ, ಬೇಗ ಬಾ. ನಾ ಬರಲ್ಲ. ನಾವಿವಾಗ ಮ್ಯಾಗಿ ಮಾಡಬೇಕು, ಬಟ್ ಅದನ್ನು ಯಾವುದ್ರಲ್ಲಿ ಹಾಕ್ಕೊಂಡು ತಿನ್ನೋದಂತ ಗೊತ್ತಿಲ್ಲ. ಅದಕ್ಕೆ ಮುತ್ತಲೆಲೆನ ಹರ್ಕೊಳ್ತಾ ಇದ್ದೀವಿ. ಬರ್ಲಿ ಬಂದಂಗೆ ಬರ್ಲಿ. ಬರ್ಲಿ ಬಂದಂಗೆ ಬರ್ಲಿ. ಏಯ್ ಬ್ರೋ, ಸ್ಟ್ರೈಟ್ ಮಾಡ್ಕೊಳ್ಳಿ. ಬ್ರೋ ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ ಬ್ರೋ, ಹಂಗೆ ಬರ್ರಿ. ಬಿಡ್ರಿ, ಅಷ್ಟೇ ಹಾಕ್ಬಿಡ್ರಿ. ನಿಲ್ಲುತ್ತಾ ಅಲ್ಲಿ ಹಿಂಗೆ ಬಿಡ್ಬೇಕಾಯ್ತು ಬ್ರೋ, ನೀವು ಇಲ್ಲಿ ಬಿಡ್ಬೇಕಾಯ್ತು. ಅದು ಸ್ವಲ್ಪ ಇಲ್ಲಿ ಡೌನಲ್ಲಿ ಹಾಕಿದ್ರೆ ನಿಲ್ತದಣ್ಣ, ಅಲ್ಲಿ ಆ ಪ್ಲೇಸಲ್ಲಿ ಹಾಕಿದ್ರೆ ನಿಲ್ತದೆ. ನಾನಾ ಬ್ರೋ, ಹಿಂದಕ್ಕೆ ಬರಲಾ?
ಅಲ್ಲ ಮ್ಯಾಗಿ ಡಿಪಾರ್ಟ್ಮೆಂಟ್ ಅಭಿ ಅವ್ರದ್ದು, ಪ್ರಮೋದ್ ಅಣ್ಣ ಅವ್ರದ್ದು ಟೆಂಟ್ ಡಿಪಾರ್ಟ್ಮೆಂಟ್, ನಾನು ತೇಜವ್ರ ಆರಾಮ್ ಖಾಲಿ ಹೊಡೆಯೋದು. ನೋಡೋ ಡಿಪಾರ್ಟ್ಮೆಂಟ್. ಇಲ್ಲ, ನಾನು ವ್ಲಾಗ್ ಡಿಪಾರ್ಟ್ಮೆಂಟ್, ವ್ಲಾಗ್ ಮಾಡೋ ಡಿಪಾರ್ಟ್ಮೆಂಟ್ ನಾನು. ಈ ಕಡ್ಲಿಯಿಂದ ಓಡಾಡೋದು ಮೋಡ ಚೆನ್ನಾಗಿ ಕಾಣುತ್ತೆ ಅದಕ್ಕೆ. ನಿನ್ನೆ ಬರ್ತಾ ಮ್ಯಾಗಿ ಆಮೇಲೆ ಕುರ್ಕುರೆ ತಗೊಂಡಿದ್ವಿ. ಮ್ಯಾಗಿ ಪ್ಯಾಕೆಟ್ ಮತ್ತೆ ಬೆಳಗ್ಗೆ ತಗೊಂಡ್ ಬಂದ್ರ ಹೋಗಿ? ಓಕೆ, ನಾನು ಅವಾಗಿಂದ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಸಾಕಾಗಲ್ಲ ಅಂತಲ್ಲ. ಸೌಟು ರೆಡಿ ಆಯ್ತಾ ಮ್ಯಾಗಿ? ಇದು ಡ್ರೈ ಆಯಿತು, ಇನ್ನೊಬ್ರಿಗೆ ಸೂಪಿ ಮಾಡಬೇಕು. ಸೂಪಿ ಆ್ಯಂಡ್ ಡ್ರೈ, ಕುಡಿದು ತಿನ್ನಿ ಅಥವಾ ತಿಂದು ಕುಡಿಯಿರಿ. ಪ್ರಮೋದಣ್ಣ ಅವ್ರು ಮ್ಯಾಗಿ ಮಾಡ್ತಾ ಇದ್ದಾರೆ ಇವಾಗ. ಇವ್ರದ್ದು ಮುಗೀತು ಇವಾಗ ಶಿಫ್ಟು, ಇವಾಗ ಇವರು ಸೆಕೆಂಡ್ ಶಿಫ್ಟ್ ಸ್ಪೆಷಲ್. ನಾವಿವಾಗ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಫ್ರೆಶಪ್ ಆಗಿ ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಆಯಿತಾ, ಹೊರಡೋದ ಈಗ? ಹೊರಡೋದು. ಊಟ ಏನು ಕೊಡಿಸ್ತೀರಾ? ಊಟ ಮಾಡಬೇಕಾ? ಯಾಕೆ ಮಾಡಬಾರ್ದು? ಊಟ ಎಂತಕ್ಕೆ ಬೇಡ, ಸುಮ್ಮನೆ. ಮತ್ತೇನು ತಿಂತೀರಾ? ಏನಿಲ್ಲ, ಅಷ್ಟೇ. ಹಣ್ಣು ಪೇರ್ಲೆ ಇಲ್ಲಿ ನೋಡಿಲಿ, ಇಲ್ಲೊಂದು ಎರಡವೆ, ಇಲ್ಲೊಂದು ಎರಡವೆ, ಪೇರ್ಲೆ ಅಷ್ಟೇ. ಅಂಕಲ್ ಬಾಯ್ ಬಾಯ್ ಬಾಯ್, ಆಂಟಿ ಬಾಯ್ ಬಾಯ್. ನಾನಿಲ್ಲಿ ಹತ್ತೋದಾ ಸರ್? OTP ಅದಾದ ಮೂವಿಯಲ್ಲಿ ಹೇಳ್ತಾನಲ್ಲ, ನಮ್ದು ಲೈಫ್ ಟೈಮ್ OTP ಅಂತ. ಇದು ನಾವು ಮಾಡ್ತೇವೆ ನಮ್ಮೂರಲ್ಲಿ, ಸಾಸಿವೆ ಅಂತ. ನಮ್ಮೂರಲ್ಲೂ ಮಾಡ್ತೀವಿ. ನೀವೇನಂತೀರ ಆಂಟಿ? ಏನು ಸರ್ ನೀವು ಎವ್ರಿ ಟೈಮು ಇಲ್ಲಿ ಕರ್ಕೊಂಡು ಬಂದಾಗ ಜನ ಇರ್ತಾರೆ, ಯಾರೂ ಇರಲ್ಲ ಅಂದ್ಕೊಂಡು ಬಂದ್ವಿ. ಇಲ್ಲೂ ಜನ ಇದ್ದಾರೆ. ಇಲ್ಲೊಂದು ಜಾಗ ತುಂಬ ಚೆನ್ನಾಗಿತ್ತು ಅಂತ ನಿಲ್ಲಿಸಿದ್ವಿ. ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ ಇಲ್ಲಿ. ಸೊ ಇದು ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗೋದಷ್ಟೇ. ಅಲ್ಲ ಇದು ಗಾಡಿ ಅಲ್ಲ, ಐಟಮ್ಗಳಿಗೂ ನಾವು ಅನ್ಕೊಂಡು ಮಳೆ ಬಂದೇ ಬಿಡ್ತು. ತುಂಬ ಜೋರಾಗೆ ಬರ್ತಿದೆ ಮಳೆ. ಇವಾಗೆಲ್ಲ ರೇನ್ಕೋಟ್ ಹಾಕ್ಕೊಂಡಿದ್ದಾರೆ. ಆ ಗ್ಯಾಪಲ್ಲೂ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ.